ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದೊಂದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ ಕನ್ನಡ ಮಾತಾಡೋದು ಬಿಟ್ರೆ ಇನ್ಯಾರಿಗೂ ಅಷ್ಟು ಅಂದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಬ್ಬೊಬ್ರಿಗೂ 10 ಸರಿ ಸ್ಕ್ರಿಪ್ಟನ್ನು ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದು ಕಡೆ ಹೇಗಾಗ್ತಿತ್ತು ಅಂದರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ. ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನು ಮಾಡಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನು ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನ್ಗೇನಾದರೂ ಇದ್ರೆ ನನ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗಿತ್ತು. ಅವನು ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆ ಥರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದರೆ ಈ ಏನು ಹೇಳ್ತಾರೆ ತುಂಬ ಸೋಲ್ ಕನೆಕ್ಟ್ ಆಗುತ್ತೆ. ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು. ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಿರೋವಂಥ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ, ಆ್ಯಂಡ್ ಫ್ಯೂಚರ್ ಅಂದರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ಥರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ಗೆ ಏನು ಒಂದು ಕಾರಣ, ಮೇನ್ ಏನು ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಹೈಲೈಟೆಡು. ಅವ್ರು ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ಸ್ಗಳು ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದ್ದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್. ಮಾಡ್ತಿದ್ದೆ, ಅವ್ರು ಪಿಕ್ ಮಾಡಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಪಿಕ್ ಮಾಡಿದ್ರು. ಏನು ಮಾಡ್ತಿದ್ರು ಅಂದರೆ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ ತುಂಬ ಒಳ್ಳೆ ಟೆಕ್ನಿಷಿಯನು. ನಾನು ಲಕ್ಕಿ ಅವ್ರು ಸಿಗೋದಕ್ಕೆ. ಯಾಕೆಂದರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು. ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ, ಯಾಕೆಂದರೆ ಸರ್ ನಾನು ಬರಲ್ಲ ಅಂದ್ಬಿಟ್ರು. ಸೊ ನೀವು ಬಂದಿಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವ್ರು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ರಶಸ್ಗಳು ತುಂಬ ಇತ್ತು ನಮ್ಮ ಹತ್ರ. ಯಾಕೆಂದರೆ ಈಗ ನಾವು ಕಾರ್ ಒಳಗೆ ಶೂಟ್ ಮಾಡೋದ್ರಿಂದ 2 ಕ್ಯಾಮರಾ ಇಟ್ಟಿದ್ವಿ. ಸೊ ಕಾರು ಇವರು ಓಡಿಸ್ಕೊಂಡು ಹೋಗ್ತಾ ಇದ್ರು, ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ. ಇವರಿಬ್ಬರೇ ಓಡಿಸಿರೋದು ಗಾಡಿನ, ದೀಪಿಕಾ ಆ್ಯಂಡ್ ಪೂನಮ್ ಅವರು. ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬ ರೋಲ್ ಆಗಿರ್ತಾ ಇತ್ತು ನಮಗೆ. ಅದೇ ರೀತಿ ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು. ಇವತ್ತು ನಾನಂತ ಕೌಂಟ್ ಮಾಡಿಲ್ಲ, ಅವರಂತ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಆರ್ಟಿಸ್ಟ್ ಇದೆ ಅಂತ.